ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಒಂದು ಕ್ಷಣ ನಿಲ್ಲು ಮಗು. ಇವತ್ತು ಈ ರಾತ್ರಿ ಸಾಯಿಬಾಬಾ ನಿನಗೆ ಒಂದು ಮಾತು ಹೇಳಲು ಬಂದಿದ್ದಾರೆ. ಈ ವಿಡಿಯೋ ಕೊನೆಯವರೆಗೂ ನೋಡು. ಸಾಯಿಬಾಬಾ ಆಶೀರ್ವಾದ ಬೇಕಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಸಾಯಿ ಕುಟುಂಬಕ್ಕೆ ಮೆಂಬರ್ಶಿಪ್ ಜಾಯ್ನ್ ಆಗಿ ಸಾಯಿ ಸೇವೆಯಲ್ಲಿ ಭಾಗಿಯಾಗು ಮಗು. ಈ ರಾತ್ರಿ ನಿನ್ನ ಜೀವನ ಬದಲಾಯಿಸುವ ರಾತ್ರಿ ಆಗಬಹುದು ಮಗು. ನಿನಗೆ ಎಷ್ಟು ಸಾಲ ಇದ್ದರೂ ಭಯಪಡಬೇಡ. ಜನರು ನಿನ್ನನ್ನು ಬಿಟ್ಟು ಹೋದರೂ ಬೇಸರ ಪಡಬೇಡ. ನಿನ್ನ ಕಣ್ಣೀರನ್ನು ಸಾಯಿಬಾಬಾ ನೋಡುತ್ತಿದ್ದಾರೆ. ನೀನು ಒಬ್ಬಳೇ ಅಲ್ಲ, ನೀನು ಒಬ್ಬನೇ ಅಲ್ಲ. ಪ್ರತಿ ರಾತ್ರಿ ನೀನು ಮೌನವಾಗಿ ಹೇಳುವಾಗ ಸಾಯಿಬಾಬಾ ನಿನ್ನ ಹೃದಯದ ಬಳಿ ನಿಂತಿರುತ್ತಾರೆ. ನನಗೆ ಯಾರೂ ಇಲ್ಲ ಎಂದು ನೀನು ಯೋಚಿಸಿದ ಕ್ಷಣದಲ್ಲಿ ಸಾಯಿಬಾಬಾ ಹೇಳುತ್ತಾರೆ, ನಾನು ಇದ್ದೇನೆ ಮಗು. ನಿನ್ನ ಮನಸ್ಸು ಒಡೆದಿರಬಹುದು, ಆದರೆ ನಿನ್ನ ಭವಿಷ್ಯ ಒಡೆಯಲಿಲ್ಲ. ನಿನ್ನ ನಂಬಿಕೆ ಇನ್ನು ಜೀವಂತವಾಗಿದೆ. ಇಂದು ನೀನು ದಣಿದಿರಬಹುದು, ಕೆಲಸ ಮಾಡಿದರೂ ಫಲ ಸಿಗದೇ ಇರಬಹುದು, ಜನರ ಮಾತಿನಿಂದ ಹೃದಯ ನೋವಿರಬಹುದು. ಆದರೆ ಕೇಳು ಮಗು, ಸಾಯಿಬಾಬಾ ಎಂದಿಗೂ ತಡ ಮಾಡಬಹುದು, ಆದರೆ ಕೈ ಬಿಡುವುದಿಲ್ಲ. ನಿನ್ನ ಮನೆಗೆ ಶಾಂತಿ ಬರುತ್ತದೆ, ನಿನ್ನ ಕೈಗೆ ಹಣ ಬರುತ್ತದೆ, ನಿನ್ನ ಜೀವನದಲ್ಲಿ ಬೆಳಕು ಬರುತ್ತದೆ. ಈ ರಾತ್ರಿ ನಿದ್ರೆ ಮಾಡುವ ಮೊದಲು ಒಂದು ಮಾತು ಹೇಳು, ಓಂ ಸಾಯಿರಾಮ್. ಆ ಒಂದು ನಂಬಿಕೆ ನಿನ್ನ ಕತ್ತಲ ಜೀವನಕ್ಕೆ ಬೆಳಕು ತರುತ್ತದೆ ಮಗು. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡು. ಸಾಯಿಬಾಬಾ ನಿನಗಾಗಿ ಈ ಸಂದೇಶ ಕಳಿಸಿದ್ದಾರೆ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸಾಯಿ ಕುಟುಂಬಕ್ಕೆ ಮೆಂಬರ್ಶಿಪ್ ಜಾಯ್ನ್ ಆಗಿ ಸಾಯಿ ಆಶೀರ್ವಾದ ಪಡೆದುಕೋ. ಈ ರಾತ್ರಿ ನಿನ್ನ ಎಲ್ಲ ದುಃಖಗಳನ್ನು ಸಾಯಿಬಾಬಾ ತೆಗೆದುಕೊಂಡು ಹೋಗಲಿ. ನಿನ್ನ ಮನೆ ಸದಾ ಸಂತೋಷದಿಂದ ತುಂಬಿರಲಿ. ನಿನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ ಮಗು. ಕಣ್ಣು ಮುಚ್ಚಿ ಸಾಯಿಬಾಬಾ ಅವರನ್ನು ನೆನೆಸು. ಅದ್ಭುತಗಳು ನಿಧಾನವಾಗಿ ನಿನ್ನ ಜೀವನಕ್ಕೆ ಬರುತ್ತವೆ. ಸಾಯಿಬಾಬಾ ಹೇಳುತ್ತಾರೆ, ಮಗು, ಈ ರಾತ್ರಿ ನಿನ್ನ ಹೃದಯ ತುಂಬ ನೋವಿನಿಂದ ಇದ್ದರೆ ಈ ಮಾತುಗಳನ್ನು ಸಾಯಿಬಾಬಾ ನಿನಗಾಗಿಯೇ ಕಳಿಸಿದ್ದಾರೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡು ಮಗು. ಇಂದು ರಾತ್ರಿ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಹುಟ್ಟಬಹುದು ಮಗು. ಎಷ್ಟು ಜನರ ಮುಂದೆ ನಗುತ್ತಿದ್ದರೂ ನಿನ್ನೊಳಗಿನ ನೋವನ್ನು ಯಾರೂ ನೋಡಿಲ್ಲ. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನೀನು ಮೌನವಾಗಿ ಅಳುವ ಕ್ಷಣಗಳನ್ನು ಸಾಯಿಬಾಬಾ ನೋಡಿದ್ದಾರೆ. ನನ್ನ ಬದುಕು ಏಕೆ ಹೀಗಾಗಿದೆ ಎಂದು ನೀನು ಅನೇಕ ಬಾರಿ ಕೇಳಿಕೊಂಡಿದ್ದೀಯಾ? ನಾನು ಯಾರಿಗೆ ನೋವು ಕೊಟ್ಟೆ ಎಂದು ಯೋಚಿಸಿದ್ದೀಯಾ? ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸುತ್ತಿದೆಯೇ ಎಂದು ಭಯಪಟ್ಟಿದ್ದೀಯಾ? ಆದರೆ ಮಗು, ಸಾಯಿಬಾಬಾ ನಿನ್ನ ಒಂದು ಕಣ್ಣೀರನ್ನು ವ್ಯರ್ಥವಾಗಲು ಬಿಡುವುದಿಲ್ಲ. ನೀನು ಇಂದು ದಣಿದಿರಬಹುದು, ನಿನ್ನ ಕೈಯಲ್ಲಿ ಹಣ ಇರದೇ ಇರಬಹುದು, ನಿನ್ನ ಮನದಲ್ಲಿ ಸಮಸ್ಯೆಗಳು ಇರಬಹುದು, ನಿನ್ನ ಮನಸ್ಸಿನಲ್ಲಿ ಸಾವಿರಾರು ಭಯಗಳು ಇರಬಹುದು. ಆದರೆ ಕೇಳು ಮಗು, ಈ ಕತ್ತಲ ರಾತ್ರಿ ಎಂದಿಗೂ ಶಾಶ್ವತವಲ್ಲ. ಒಂದು ದಿನ ನಿನ್ನ ಜೀವನದಲ್ಲೂ ಬೆಳಗ್ಗೆ ಬರುತ್ತದೆ. ಇಂದು ನಿನ್ನನ್ನು ತಿರಸ್ಕರಿಸಿದವರು ನಾಳೆ ನಿನ್ನ ಸಂತೋಷ ನೋಡಿ ಆಶ್ಚರ್ಯಪಡುವವರು. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಸಮಯ ಹತ್ತಿರ ಬರುತ್ತಿದೆ ಮಗು. ನೀನು ಈಗ ಕಳೆದುಕೊಂಡಿದ್ದನ್ನು ನೆನೆದು ಅಳುತ್ತಿದ್ದೀಯಾ? ಆದರೆ ಸಾಯಿಬಾಬಾ ನಿನಗೆ ಅದಕ್ಕಿಂತ ದೊಡ್ಡ ಸಂತೋಷವನ್ನು ಸಿದ್ಧಪಡಿಸುತ್ತಿದ್ದಾರೆ. ನಿನ್ನ ಹೃದಯ ಒಡೆದಿರಬಹುದು, ಆದರೆ ನಿನ್ನ ನಂಬಿಕೆ ಇನ್ನೂ ಬದುಕಿದೆ. ಅದೇ ನಿನ್ನ ಶಕ್ತಿ ಮಗು. ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು, ನಿನ್ನ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡಿರಬಹುದು, ನಿನ್ನ ಮೌನವನ್ನು ದೌರ್ಬಲ್ಯ ಎಂದುಕೊಂಡಿರಬಹುದು. ಆದರೆ ಸಾಯಿಬಾಬಾ ನಿನ್ನ ನಿಜವಾದ ಹೃದಯವನ್ನು ನೋಡಿದ್ದಾರೆ. ನೀನು ಎಷ್ಟು ಒಳ್ಳೆಯವಳು ಎಂಬುದು ಅವರಿಗೆ ಗೊತ್ತಿದೆ. ನೀನು ಎಷ್ಟು ಒಳ್ಳೆಯವನು ಎಂಬುದು ಅವರಿಗೆ ಗೊತ್ತಿದೆ. ಈ ರಾತ್ರಿ ಒಂದು ಕ್ಷಣ ಕಣ್ಣು ಮುಚ್ಚು ಮಗು. ಸಾಯಿಬಾಬಾ ನಿನ್ನ ತಲೆಯ ಮೇಲೆ ಕೈ ಇಟ್ಟಿರುವಂತೆ ಭಾವಿಸು. ನಿನ್ನ ಮನಸ್ಸಿನ ಎಲ್ಲ ಭಯಗಳನ್ನು ಅವರ ಬಳಿ ಬಿಡು. ನೀನು ಒಬ್ಬಳೇ ಅಲ್ಲ, ನೀನು ಒಬ್ಬನೇ ಅಲ್ಲ. ಸಾಯಿಬಾಬಾ ನಿನ್ನ ಜೊತೆಯಲ್ಲಿದ್ದಾರೆ. ಕೆಲವರು ನಿನ್ನನ್ನು ಬಿಟ್ಟು ಹೋಗಿರಬಹುದು, ಕೆಲವರು ನಿನ್ನ ಹೃದಯ ಒಡೆದಿರಬಹುದು, ಕೆಲವರು ನಿನ್ನ ಕಣ್ಣೀರಿಗೆ ಕಾರಣವಾಗಿರಬಹುದು. ಆದರೆ ಸಾಯಿಬಾಬಾ ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನೀನು ಎಲ್ಲಿಗೆ ಹೋದರೂ ಅವರ ಆಶೀರ್ವಾದ ನಿನ್ನ ಜೊತೆ ಇರುತ್ತದೆ ಮಗು. ನೀನು ತುಂಬ ಬಲವಾದವಳು, ನೀನು ತುಂಬ ಬಲವಾದವನು. ಇಷ್ಟು ನೋವಿನ ಮಧ್ಯೆಯೂ ಬದುಕುತ್ತಿದ್ದೀಯಾ ಅಂದರೆ ಸಾಯಿಬಾಬಾ ನಿನ್ನೊಳಗೆ ದೊಡ್ಡ ಶಕ್ತಿಯನ್ನು ಇಟ್ಟಿದ್ದಾರೆ. ನೀನು ಸೋತಿಲ್ಲ, ನೀನು ಕೇವಲ ದಣಿದಿದ್ದೀಯಾ? ಈ ರಾತ್ರಿ ನಿನ್ನ ಮನಸ್ಸು ಹೇಳಬಹುದು, ಇನ್ನೂ ಸಾಧ್ಯವಿಲ್ಲವೆಂದು. ಆದರೆ ಸಾಯಿಬಾಬಾ ಹೇಳುತ್ತಾರೆ, ಇನ್ನು ಸ್ವಲ್ಪ ಸಹನೆ ಮಗು. ನಿನ್ನ ಅದ್ಭುತ ಹತ್ತಿರದಲ್ಲಿದೆ. ನಿನ್ನ ಮನೆಯಲ್ಲಿರುವ ಕಷ್ಟಗಳು ದೂರವಾಗುತ್ತವೆ, ನಿನ್ನ ಸಾಲಗಳು ನಿಧಾನವಾಗಿ ತೀರಲು ಶುರುವಾಗುತ್ತವೆ, ನಿನ್ನ ಜೀವನದಲ್ಲಿ ಸಂತೋಷ ಮತ್ತೆ ಮರಳುತ್ತದೆ. ಈಗ ನಿನಗೆ ಎಲ್ಲವೂ ಕತ್ತಲಾಗಿರುವಂತೆ ಕಾಣಿಸಬಹುದು, ಆದರೆ ದೇವರು ಬೆಳಕನ್ನು ಸಿದ್ಧಪಡಿಸುತ್ತಿದ್ದಾರೆ. ಒಂದು ದಿನ ನೀನೇ ಆಶ್ಚರ್ಯಪಡುವೆ, ಇಷ್ಟು ದೊಡ್ಡ ಸಂತೋಷ ನನ್ನ ಜೀವನಕ್ಕೆ ಹೇಗೆ ಬಂತು ಎಂದು. ಸಾಯಿಬಾಬಾ ಮೌನವಾಗಿ ಕೆಲಸ
ಕೆಲಸ ಮಾಡುತ್ತಿದ್ದಾರೆ ಮಗು. ನೀನು ನಂಬಿಕೆಯನ್ನು ಮಾತ್ರ ಬಿಡಬೇಡ. ನೀನು ಪ್ರಾರ್ಥನೆಯನ್ನು ಮಾಡುವಾಗ ನಿನ್ನ ಧ್ವನಿ ದೇವರಿಗೆ ತಲುಪುವುದಿಲ್ಲ ಎಂದು ಯೋಚಿಸಬೇಡ. ನಿನ್ನ ಮೌನ ಕಣ್ಣೀರು ದೇವರಿಗೆ ಕೇಳಿಸುತ್ತದೆ. ಈ ರಾತ್ರಿ ಸಾಯಿಬಾಬಾ ನಿನಗೆ ಹೇಳುತ್ತಿರುವ ಮಾತು ಇದು. ಭಯಪಡಬೇಡ ಮಗು, ನಿನ್ನ ಜೀವನ ನನ್ನ ಕೈಯಲ್ಲಿದೆ. ಆ ಮಾತು ಸಾಕು ಮಗು. ಯಾಕೆಂದರೆ ಸಾಯಿಬಾಬಾ ಕೈ ಹಿಡಿದ ಜೀವನ ಎಂದಿಗೂ ನಾಶವಾಗುವುದಿಲ್ಲ ಮಗು. ಇಲ್ಲಿವರೆಗೂ ನೋಡುತ್ತಿದ್ದರೆ ಸಾಯಿಬಾಬಾ ನಿನ್ನ ಮೇಲೆ ವಿಶೇಷ ಆಶೀರ್ವಾದ ಇಟ್ಟಿದ್ದಾರೆ. ಈಗಲೇ ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಶೇರ್ ಮಾಡಿ, ನಮ್ಮ ಸಾಯಿ ಕುಟುಂಬಕ್ಕೆ ಮೆಂಬರ್ಶಿಪ್ ಜಾಯಿನ್ ಆಗಿ ಸಾಯಿ ಸೇವೆಯಲ್ಲಿ ಭಾಗಿಯಾಗು ಮಗು. ಈ ಕುಟುಂಬದಲ್ಲಿ ಪ್ರೀತಿ ಇದೆ, ನಂಬಿಕೆ ಇದೆ, ಸಾಯಿಬಾಬಾ ಆಶೀರ್ವಾದವಿದೆ ಮಗು. ನಿನ್ನ ಮನಸ್ಸು ಎಷ್ಟು ಒಡೆದಿದ್ದರೂ ಸಾಯಿಬಾಬಾ ಅದನ್ನು ಮತ್ತೆ ಜೋಡಿಸಬಲ್ಲರು. ನಿನ್ನ ಕನಸುಗಳು ಮುರಿದಿದ್ದರೂ ದೇವರು ಹೊಸ ದಾರಿಯನ್ನು ತೆರೆಯಬಲ್ಲರು. ನೀನು ಕಳೆದುಕೊಂಡವರನ್ನು ನೆನೆದು ಅಳಬೇಡ. ನಿನ್ನ ಜೀವನದಲ್ಲಿ ಉಳಿಯಬೇಕಾದವರು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಕೆಲವೊಮ್ಮೆ ದೇವರು ಕೆಲವು ಜನರನ್ನು ದೂರ ಮಾಡುತ್ತಾರೆ, ಯಾಕೆಂದರೆ ನಿನ್ನ ಭವಿಷ್ಯವನ್ನು ರಕ್ಷಿಸಬೇಕು. ಆದ್ದರಿಂದ ಕಳೆದ ನೋವನ್ನು ಬಿಡು ಮಗು. ಹೊಸ ಬೆಳಕನ್ನು ಸ್ವಾಗತಿಸು. ಈ ರಾತ್ರಿ ಮಲಗುವ ಮೊದಲು ಒಂದು ಬಾರಿ ಹೃದಯದಿಂದ ಹೇಳು ಓಂ ಸಾಯಿರಾಮ್. ಆ ಒಂದು ನಂಬಿಕೆ ನಿನ್ನ ಬದುಕನ್ನೇ ಬದಲಾಯಿಸಬಹುದು. ನಿನ್ನ ತಾಯಿ ತಂದೆ ಆರೋಗ್ಯವಾಗಿರಲಿ, ನಿನ್ನ ಮಕ್ಕಳಿಗೆ ಸಂತೋಷ ಸಿಗಲಿ, ನಿನ್ನ ಮನಸ್ಸಿಗೆ ನೆಮ್ಮದಿ ಸಿಗಲಿ. ಸಾಯಿಬಾಬಾ ನಿನ್ನ ಜೀವನದಲ್ಲಿ ಅದ್ಭುತ ಮಾಡಲಿ. ಇಂದು ಅಳುತ್ತಿರುವ ನಿನ್ನ ಕಣ್ಣುಗಳು ಒಂದು ದಿನ ಸಂತೋಷದ ಕಣ್ಣೀರು ಸುರಿಸುತ್ತವೆ. ಇಂದು ನಿನ್ನನ್ನು ಕಡೆಗಣಿಸುವವರು ನಾಳೆ ನಿನ್ನ ಸಂತೋಷ ನೋಡಿ ಆಶ್ಚರ್ಯಪಡುವವರು. ಆ ದಿನ ದೂರದಲ್ಲಿಲ್ಲ ಮಗು. ನೀನು ಈಗಲೇ ಬಿಟ್ಟುಕೊಡಬೇಡ. ಸ್ವಲ್ಪ ನಿನ್ನು ನಂಬಿಕೆ ಇಡು. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕಷ್ಟದ ದಿನಗಳು ಮುಗಿಯುತ್ತಿವೆ. ಈ ಮಾತು ಕೇಳಿದ ನಂತರ ಭಯ ಬಿಡು ಮಗು. ನಿನ್ನ ಜೀವನಕ್ಕೆ ಒಳ್ಳೆಯ ದಿನಗಳು ಬರುತ್ತಿವೆ. ಕಣ್ಣು ಮುಚ್ಚಿ ಸಾಯಿಬಾಬಾ ಅವರನ್ನು ನೆನೆಸು. ಅವರ ಪಾದಗಳ ಬಳಿ ನಿನ್ನ ಎಲ್ಲ ನೋವನ್ನು ಇಡು. ನೀನು ಶಾಂತಿಯಾಗಿ ನಿದ್ರೆ ಮಾಡು ಮಗು. ಉಳಿದಿದ್ದನ್ನು ಸಾಯಿಬಾಬಾ ನೋಡಿಕೊಳ್ಳುತ್ತಾರೆ. ಈಗ ಒಮ್ಮೆ ಹೇಳು ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್ ಮಗು. ಈ ಕೆಲವು ರಾತ್ರಿ ತುಂಬ ಭಾರವಾಗಿರುತ್ತವೆ. ಮನಸ್ಸು ಯಾರೊಂದಿಗೂ ಮಾತನಾಡಬೇಕು ಅನಿಸುತ್ತದೆ, ಆದರೆ ಮಾತನಾಡಲು ಯಾರೂ ಇರುವುದಿಲ್ಲ. ನೀನು ಹೊರಗೆ ನಗುತ್ತಿದ್ದರೂ ಒಳಗೆ ಸಾವಿರ ತುಂಡಾಗಿ ಒಡೆದಿರುವೆ. ಕೆಲವೊಮ್ಮೆ ನಿನ್ನ ಹೃದಯ ಕೇಳುತ್ತದೆ, ನನ್ನನ್ನು ನಿಜವಾಗಿಯೂ ಯಾರಾದರೂ ಅರ್ಥ ಮಾಡಿಕೊಳ್ಳುತ್ತಾರೆಯೇ ಎಂದು. ಆ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನ ಬಳಿ ನಿಂತು ಹೇಳುತ್ತಾರೆ, ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಮಗು. ನಿನ್ನ ಮೌನಕ್ಕೂ ಅರ್ಥ ಇದೆ, ನಿನ್ನ ಕಣ್ಣೀರಿಗೆ ಕಾರಣ ಇದೆ. ನಿನ್ನ ಹೃದಯ ಇಷ್ಟು ನೋವು ಅನುಭವಿಸುತ್ತಿರುವುದರಿಂದಲೇ ನೀನು ಇಷ್ಟು ಒಳ್ಳೆಯವಳಾಗಿದ್ದೀಯಾ, ನೀನು ಇಷ್ಟು ಒಳ್ಳೆಯವನಾಗಿದ್ದೀಯಾ ಮಗು. ಜನರು ನಿನ್ನ ಮೌಲ್ಯ ಅರಿಯದೇ ಇರಬಹುದು, ಆದರೆ ದೇವರು ನಿನ್ನ ಹೃದಯದ ಬೆಲೆ ತಿಳಿದಿದ್ದಾರೆ. ನೀನು ಯಾರಿಗೂ ಕೆಟ್ಟದ್ದು ಬೇಡವೆಂದು ಪ್ರಾರ್ಥಿಸಿದ್ದೀಯಾ. ನಿನ್ನ ನೋವಿನಲ್ಲೂ ಇತರರ ಸಂತೋಷ ಕೇಳಿದ್ದೀಯಾ. ಅಂತಹ ಹೃದಯದವನು ಸಾಯಿಬಾಬಾ ಎಂದಿಗೂ ಖಾಲಿ ಕೈಯಲ್ಲಿ ಬಿಡುವುದಿಲ್ಲ. ಇಂದು ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಎಂದು ಬೇಸರ ಪಡಬೇಡ. ಪ್ರತಿ ಒಳ್ಳೆಯ ವಿಷಯಕ್ಕೂ ದೇವರು ಸರಿಯಾದ ಸಮಯ ಕಾಯುತ್ತಾರೆ. ಒಂದು ದಿನ ನೀನು ಹಿಂತಿರುಗಿ ನೋಡಿದಾಗ ಅರ್ಥವಾಗುತ್ತದೆ, ಆ ತಡವೇ ನನ್ನ ಬದುಕನ್ನು ಉಳಿಸಿತು ಎಂದು. ಈ ರಾತ್ರಿ ನಿನ್ನ ಮನಸ್ಸಿನಲ್ಲಿ ಎಷ್ಟು ಗೊಂದಲ ಇದ್ದರೂ ಸಾಯಿಬಾಬಾ ನಿನ್ನ ದಾರಿಯನ್ನು ಸರಿ ಮಾಡುತ್ತಾರೆ. ನೀನು ಈಗ ಕತ್ತಲ ದಾರಿಯಲ್ಲಿ ನಡೆಯುತ್ತಿದ್ದೀಯಾ ಅನ್ನಿಸಬಹುದು, ಆದರೆ ಮುಂದೆ ಬೆಳಕು ಕಾದಿದೆ ಮಗು. ನಿನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ನೋವಿಗೂ ಒಂದು ಕಾರಣ ಇದೆ. ನಿನ್ನನ್ನು ಇಷ್ಟು ಬಲವಾಗಿಸಲು ದೇವರು ಈ ಪರೀಕ್ಷೆ ಕೊಟ್ಟಿದ್ದಾರೆ ಮಗು. ನೀನು ತುಂಬ ಅಮೂಲ್ಯದವಳು, ನೀನು ತುಂಬ ಅಮೂಲ್ಯದವನು. ನಿನ್ನ ಜೀವನ ವ್ಯರ್ಥವಲ್ಲ, ನಿನ್ನ ಕಣ್ಣೀರು ವ್ಯರ್ಥವಲ್ಲ. ಇಂದು ನೀನು ಮೌನವಾಗಿ ಸಾಯಿಬಾಬಾ ಹೆಸರು ಜಪಿಸುತ್ತಿದ್ದರೆ ನಾಳೆ ಅದೇ ನಿನ್ನ ಬದುಕಿನ ದೊಡ್ಡ ಶಕ್ತಿಯಾಗುತ್ತದೆ ಮಗು. ಇಲ್ಲಿ ತನಕ ನೋಡುತ್ತಿದ್ದರೆ ಸಾಯಿಬಾಬಾ ನಿನ್ನನ್ನು ತಮ್ಮ ಕುಟುಂಬದವರಂತೆ ನೋಡುತ್ತಿದ್ದಾರೆ. ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಶೇರ್ ಮಾಡಿ, ನಮ್ಮ ಸಾಯಿ ಕುಟುಂಬಕ್ಕೆ ಮೆಂಬರ್ಶಿಪ್ ಜಾಯಿನ್ ಆಗಿ ಸಾಯಿ ಆಶೀರ್ವಾದ ಪಡೆಯು ಮಗು. ನಿನ್ನ ಒಂದು ಪ್ರೀತಿ ಈ ಕುಟುಂಬಕ್ಕೆ ದೊಡ್ಡ ಶಕ್ತಿ. ಈ ರಾತ್ರಿ ನಿದ್ರೆ ಮಾಡುವ ಮೊದಲು ಎಲ್ಲ ಚಿಂತೆಗಳನ್ನು ಸಾಯಿಬಾಬಾ ಅವರ ಪಾದಗಳ ಬಳಿ ಇಟ್ಟು ಮಲಗು. ನಾಳೆ ಬೆಳಗ್ಗೆ ಹೊಸ ಆಶೀರ್ವಾದ ನಿನ್ನ ಬಾಗಿಲು ತಟ್ಟಬಹುದು. ಸಾಯಿಬಾಬಾ ನಿನ್ನ ಕೈ ಬಿಡುವುದಿಲ್ಲ ಮಗು. ಕೆಲವೊಮ್ಮೆ ಜೀವನ ತುಂಬ ಅನ್ಯಾಯವಾಗಿರುವಂತೆ ಕಾಣುತ್ತದೆ. ಒಳ್ಳೆಯ ಹೃದಯ ಹೊಂದಿರುವವರೇ ಹೆಚ್ಚು ನೋವು ಅನುಭವಿಸುತ್ತಾರೆ ಎನಿಸುತ್ತದೆ. ನೀನು ಯಾರಿಗೂ ಕೆಡುಕು ಮಾಡಿಲ್ಲ, ಆದರೂ ಏಕೆ ಇಷ್ಟು ಕಷ್ಟ ಬರುತ್ತಿದೆ ಎಂದು ಯೋಚಿಸುತ್ತೀಯಾ? ಆದರೆ ಕೇಳು ಮಗು, ಸಾಯಿಬಾಬಾ ನಿನ್ನನ್ನು ಮರೆತಿಲ್ಲ. ನೀನು ರಾತ್ರಿ ಮೌನವಾಗಿ ಅಳುವಾಗ ನಿನ್ನ ಧ್ವನಿ ದೇವರ ಹೃದಯ ತಲುಪುತ್ತದೆ. ಜನರು ನಿನ್ನ ನೋವನ್ನು ಕಾಣದೇ ಇರಬಹುದು, ಆದರೆ ಸಾಯಿಬಾಬಾ ನಿನ್ನ ಪ್ರತಿಯೊಂದು ಕಣ್ಣೀರನ್ನು ಎಣಿಸಿದ್ದಾರೆ ಮಗು. ನೀನು ಈಗ ದಾರಿ ತಪ್ಪಿದಂತೆ ಅನುಭವಿಸುತ್ತಿರಬಹುದು, ಯಾವ ದಿಕ್ಕಿಗೆ ಹೋಗಬೇಕು ಎಂದು ತಿಳಿಯದೇ ಇರಬಹುದು, ಆದರೆ ದೇವರು ನಿನ್ನ ಮುಂದೆ ದಾರಿ ತೆಗೆಯುತ್ತಿದ್ದಾರೆ. ಈಗ ನಿನಗೆ ಕಾಣುತ್ತಿಲ್ಲ ಅಷ್ಟೇ, ಒಂದು ದಿನ ನಿನ್ನ ಜೀವನ ಅಕಸ್ಮಾತ್ ಬದಲಾಗುತ್ತದೆ.
ಇಂದು ಅಸಾಧ್ಯ ಎಂದು ಕಾಣುತ್ತಿರುವುದು ನಾಳೆ ಸಾಯಿಬಾಬಾ ಆಶೀರ್ವಾದದಿಂದ ಸಾಧ್ಯವಾಗುತ್ತದೆ. ನಿನ್ನ ಮನಸ್ಸು ಹೇಳಬಹುದು, ನಾನು ತುಂಬ ದಣಿದಿದ್ದೇನೆ. ಆದರೆ ಸಾಯಿಬಾಬಾ ಹೇಳುತ್ತಾರೆ, ನಾನು ಇದ್ದೇನೆ ಮಗು, ಇನ್ನು ಸ್ವಲ್ಪ ಮುಂದೆ ನಡೆಯು. ನಿನ್ನ ಜೀವನಕ್ಕೆ ಒಳ್ಳೆಯ ಜನರು ಬರುತ್ತಾರೆ. ನಿನ್ನ ಮನಸ್ಸಿಗೆ ಶಾಂತಿ ಬರುತ್ತದೆ, ನಿನ್ನ ಮನೆಗೆ ಸಂತೋಷ ಬರುತ್ತದೆ. ಇಂದು ನಿನ್ನನ್ನು ಅಳಿಸಿದ ಪರಿಸ್ಥಿತಿ ಒಂದು ದಿನ ನಿನ್ನ ಶಕ್ತಿಯಾಗುತ್ತದೆ ಮಗು. ಬೇಗನೆ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಸಂಭವಿಸುತ್ತದೆ. ಅದಕ್ಕಾಗಿಯೇ ಸಾಯಿಬಾಬಾ ಈಗಲೇ ಕೆಲಸ ಮಾಡುತ್ತಿದ್ದಾರೆ. ನೀನು ಕೇವಲ ನಂಬಿಕೆ ಬಿಡಬೇಡ. ಈ ವಿಡಿಯೋ ನಿನ್ನ ಹೃದಯಕ್ಕೆ ತಟ್ಟಿದರೆ ಈಗಲೇ ಲೈಕ್ ಮಾಡು, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ, ಶೇರ್ ಮಾಡಿ. ನಮ್ಮ ಸಾಯಿ ಕುಟುಂಬ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ. ಸಾಯಿ ಆಶೀರ್ವಾದ ಪಡೆಯುವ ಮಗು. ನಿನ್ನ ಪ್ರಾರ್ಥನೆ ವ್ಯರ್ಥವಾಗಿಲ್ಲ. ಈ ರಾತ್ರಿ ಕಣ್ಣು ಮುಚ್ಚಿ ಒಂದು ಮಾತು ಹೇಳು, ಸಾಯಿಬಾಬಾ ನನ್ನ ಕೈ ಬಿಡಬೇಡಿ. ಆ ಒಂದು ಪ್ರಾರ್ಥನೆ ನಿನ್ನ ಬದುಕಿಗೆ ಹೊಸ ಬೆಳಕು ತರಬಹುದು. ಶಾಂತಿಯಾಗಿ ನಿದ್ರೆ ಮಾಡು ಮಗು. ಸಾಯಿಬಾಬಾ ನಿನ್ನ ಜೊತೆಯಲ್ಲಿದ್ದಾರೆ ಮಗು. ಹಣದ ಸಮಸ್ಯೆ ಮನಸ್ಸನ್ನು ಎಷ್ಟು ನೋಯಿಸುತ್ತದೆ ಎಂಬುದು ಸಾಯಿಬಾಬಾಗೆ ಗೊತ್ತಿದೆ. ಕೈಯಲ್ಲಿ ಹಣ ಇಲ್ಲದಾಗ ಮನಸ್ಸು 1000 ಬಾರಿ ಒಡೆಯುತ್ತದೆ. ಮನೆಯಲ್ಲಿ ಜವಾಬ್ದಾರಿಗಳು, ಸಾಲದ ಚಿಂತೆ, ಜನರ ಮಾತುಗಳು, ಭವಿಷ್ಯದ ಭಯ ಇವೆಲ್ಲವನ್ನು ಹೊತ್ತು ನೀನು ಮೌನವಾಗಿ ಬದುಕುತ್ತಿದ್ದೀಯ ಮಗು. ಕೆಲವೊಮ್ಮೆ ನಿನಗೆ ಅನಿಸುತ್ತದೆ, ನಾನು ಎಷ್ಟು ಪ್ರಯತ್ನಿಸಿದರೂ ಏಕೆ ಫಲ ಸಿಗುತ್ತಿಲ್ಲ ಎಂದು. ಆದರೆ ಕೇಳು ಮಗು, ಸಾಯಿಬಾಬಾ ನಿನ್ನ ಪರಿಶ್ರಮವನ್ನು ನೋಡುತ್ತಿದ್ದಾರೆ. ನಿನ್ನ ಒಂದು ಹನಿಯು ಬೆವರು ವ್ಯರ್ಥವಾಗುವುದಿಲ್ಲ. ನೀನು ಕುಟುಂಬಕ್ಕಾಗಿ ಕನಸುಗಳನ್ನು ಬಿಟ್ಟಿದ್ದೀಯಾ, ಇತರರ ಸಂತೋಷಕ್ಕಾಗಿ ನಿನ್ನ ನೋವನ್ನು ಮರೆಮಾಚಿದ್ದೀಯಾ. ಅಂತಹ ಹೃದಯವನ್ನು ದೇವರು ಎಂದಿಗೂ ಖಾಲಿಯಾಗಿ ಬಿಡುವುದಿಲ್ಲ. ಬೇಗನೆ ನಿನ್ನ ಜೀವನದಲ್ಲಿ ಹಣದ ದಾರಿ ತೆರೆಯುತ್ತದೆ. ನಿನ್ನ ಮನೆಯ ಕಷ್ಟಗಳು ನಿಧಾನವಾಗಿ ಕಡಿಮೆ ಆಗುತ್ತವೆ. ಸಾಯಿಬಾಬಾ ಆಶೀರ್ವಾದದಿಂದ ನಿನ್ನ ಮನೆಗೆ ಸಮೃದ್ಧಿ ಬರುತ್ತದೆ ಮಗು. ಇಂದು ನಿನ್ನ ಜೇಬು ಖಾಲಿಯಾಗಿರಬಹುದು, ಆದರೆ ನಿನ್ನ ನಂಬಿಕೆ ಖಾಲಿಯಾಗಬಾರದು. ಯಾಕಂದರೆ ನಂಬಿಕೆ ಇರುವ ಜಾಗದಲ್ಲಿ ಸಾಯಿಬಾಬಾ ಅದ್ಭುತ ಮಾಡುತ್ತಾರೆ. ನೀನೀಗ ಅಳುತ್ತಾ ಪ್ರಾರ್ಥನೆ ಮಾಡುತ್ತಿದ್ದೀಯಾ. ಒಂದು ದಿನ ಅದೇ ಜಾಗದಲ್ಲಿ ನಗುತ್ತಾ ದೇವರಿಗೆ ಧನ್ಯವಾದ ಹೇಳುವೆ. ಸಾಯಿಬಾಬಾ ಹೇಳುತ್ತಾರೆ, ಭಯಪಡಬೇಡ ಮಗು. ನಿನ್ನ ಮನೆಗೆ ಅನ್ನದ ಕೊರತೆ ಬರಲು ನಾನು ಬಿಡುವುದಿಲ್ಲ. ಆ ಮಾತು ಸಾಕು ಮಗು. ಯಾಕಂದರೆ ದೇವರ ಆಶೀರ್ವಾದ ಇದ್ದ ಮನೆ ಎಂದಿಗೂ ಖಾಲಿಯಾಗುವುದಿಲ್ಲ ಮಗು. ಇಲ್ಲಿ ತನಕ ನೋಡುತ್ತಿದ್ದರೆ ಸಾಯಿಬಾಬಾ ನಿನ್ನ ಪ್ರಾರ್ಥನೆ ಕೇಳುತ್ತಿದ್ದಾರೆ. ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ, ಶೇರ್ ಮಾಡಿ. ನಮ್ಮ ಸಾಯಿ ಕುಟುಂಬ ಮೆಂಬರ್ಶಿಪ್ ಜಾಯ್ನ್ ಆಗಿ. ಸಾಯಿ ಸೇವೆಯಲ್ಲಿ ಭಾಗಿಯಾಗು ಮಗು. ನಿನ್ನ ಒಂದು ಸಪೋರ್ಟ್ ಈ ಕುಟುಂಬಕ್ಕೆ ದೊಡ್ಡ ಆಶೀರ್ವಾದ. ಈ ರಾತ್ರಿ ಮಲಗುವ ಮೊದಲು ಸಾಯಿಬಾಬಾ ನನ್ನ ಕುಟುಂಬವನ್ನು ಕಾಪಾಡಿ ಎಂದು ಹೇಳು. ಆ ಒಂದು ಪ್ರಾರ್ಥನೆ ನಿನ್ನ ಮನೆಗೆ ಶಾಂತಿ ಮತ್ತು ಸಮೃದ್ಧಿ ತರುತ್ತದೆ. ನಿನ್ನ ಕಣ್ಣೀರು ಬೇಗನೆ ಸಂತೋಷದ ಕಣ್ಣೀರಾಗಲಿ ಮಗು. ಮಗು, ಇಂದು ನೀನು ಕಣ್ಣೀರಿನಲ್ಲಿ ಮಲಗುತ್ತಿದ್ದೀಯಾ, ಆದರೆ ಬೇಗನೆ ನಿನ್ನ ಜೀವನದಲ್ಲಿ ಸಂಭ್ರಮದ ದಿನಗಳು ಬರುತ್ತವೆ. ಸಾಯಿಬಾಬಾ ನಿನ್ನ ಅದೃಷ್ಟದ ಬಾಗಿಲು ತೆರೆಯುತ್ತಿದ್ದಾರೆ. ನೀನು ಕಳೆದುಕೊಂಡ ಶಾಂತಿ ಮತ್ತೆ ನಿನ್ನ ಬದುಕಿಗೆ ಬರುತ್ತಿದೆ ಮಗು. ನೀನು ತುಂಬ ದಿನಗಳಿಂದ ಮೌನವಾಗಿ ಹೋರಾಡಿದ್ದೀಯಾ, ಯಾರಿಗೂ ಹೇಳದೆ ನೋವನ್ನು ಒತ್ತಿಕೊಂಡಿದ್ದೀಯಾ. ಆದರೆ ಇನ್ನು ಭಯಬೇಡ, ಸಾಯಿಬಾಬಾ ನಿನ್ನ ಜೀವನವನ್ನು ನಿಧಾನವಾಗಿ ಬದಲಾಯಿಸುತ್ತಿದ್ದಾರೆ. ಒಂದು ದಿನ ಬೆಳಗ್ಗೆ ಎದ್ದು ನೋಡಿದಾಗ ನಿನ್ನ ಮನಸ್ಸು ಹೇಳುತ್ತದೆ, ಇದು ನಿಜವಾಗಿಯೂ ನನ್ನ ಜೀವನವೇ ಎಂದು. ನಿನ್ನ ಮನೆಗೆ ಹಣದ ಅರಿವು ಬರುತ್ತದೆ. ನಿನ್ನ ಕುಟುಂಬದಲ್ಲಿ ನಗು ಮರಳುತ್ತದೆ. ನಿನ್ನ ಕನಸುಗಳು ಒಂದೊಂದಾಗಿ ನಿಜವಾಗುತ್ತವೆ. ಇನ್ನು ನಿನ್ನನ್ನು ಕಡೆಗಣಿಸಿದವರು ನಾಳೆ ನಿನ್ನ ಯಶಸ್ಸು ನೋಡಿ ಮಾತೆ ಆಡಲಾರರು ಮಗು. ನಿನ್ನ ಕಷ್ಟದ ದಿನಗಳು ಮುಗಿಯುತ್ತಿವೆ. ಸಾಯಿಬಾಬಾ ಆಶೀರ್ವಾದ ನಿನ್ನ ಮನೆಗೆ ಪ್ರವೇಶಿಸುತ್ತಿದೆ. ನೀನು ಮತ್ತೆ ಸಂತೋಷವಾಗಿ ನಗುವೆ. ನೀನು ಮತ್ತೆ ಆತ್ಮವಿಶ್ವಾಸದಿಂದ ನಡೆಯುವೆ. ನೀನು ಮತ್ತೆ ನಾನು ಸೋತಿಲ್ಲ ಎಂದು ಹೆಮ್ಮೆಯಿಂದ ಹೇಳುವೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಕಣ್ಣೀರಿಗೆ ಪ್ರತಿಫಲ ಕೊಡುತ್ತೇನೆ ಮಗು. ಆದ್ದರಿಂದ ಇನ್ನು ಅಳಬೇಡ, ಸ್ವಲ್ಪ ಇನ್ನು ನಂಬಿಕೆ ಇಡು. ಬೇಗನೆ ನಿನ್ನ ಜೀವನದಲ್ಲಿ ದೊಡ್ಡ ಅದ್ಭುತ ಸಂಭವಿಸುತ್ತದೆ. ಅದು ನಿನ್ನ ಕುಟುಂಬದ ಬದುಕನ್ನೇ ಬದಲಾಯಿಸಬಹುದು ಮಗು. ಈ ವಿಡಿಯೋ ನಿನ್ನ ಹೃದಯಕ್ಕೆ ತಟ್ಟಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ, ಶೇರ್ ಮಾಡಿ. ನಮ್ಮ ಸಾಯಿ ಕುಟುಂಬಕ್ಕೆ ಮೆಂಬರ್ಶಿಪ್ ಜಾಯ್ನ್ ಆಗಿ ಸಾಯಿ ಆಶೀರ್ವಾದ ಪಡೆಯುವ ಮಗು. ನಿನ್ನ ಒಂದು ಸಪೋರ್ಟ್ ಇನ್ನೊಬ್ಬರ ಬದುಕಿಗೆ ಬೆಳಕು ಆಗಬಹುದು. ಈ ರಾತ್ರಿ ಮಲಗುವ ಮೊದಲು ಸಾಯಿಬಾಬಾ ಹೆಸರನ್ನು 3 ಬಾರಿ ಜಪಿಸು. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ನಿನ್ನ ಮನೆಗೆ ಸುಖ, ನಿನ್ನ ಕೈಗೆ ಹಣ, ನಿನ್ನ ಹೃದಯಕ್ಕೆ ಶಾಂತಿ, ನಿನ್ನ ಜೀವನಕ್ಕೆ ಅದೃಷ್ಟ ಬರಲಿ ಮಗು. ಸಾಯಿಬಾಬಾ ಸದಾ ನಿನ್ನ ಜೊತೆ ಇರಲಿ. ಶುಭರಾತ್ರಿ, ಶುಭ ದಿನ. ಸಾಯಿರಾಮ್.